ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಮೀಶೋದಲ್ಲಿ ಆನ್ಲೈನ್ ಮಾಡಿರುವಂತಹ ಪ್ರಾಡಕ್ಟ್ಗಳ ಬಗ್ಗೆ ನಾನು ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕ್ವಾಲಿಟಿ ಹೇಗಿದೆ, ಹಾಗೆ ಅವುಗಳಿಗೆ ಪೇ ಮಾಡಿರುವಂತಹ ಅಮೌಂಟ್ ಎಷ್ಟು ಅಂಥೇಳಿ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಎಲ್ಲವೂ ಕೂಡ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಅನ್ಬಾಕ್ಸ್ ಮಾಡಿ ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಹಾಗಾಗಿ ಯೂಸ್ ಮಾಡಾದಮೇಲೆ ಅವುಗಳ ಕ್ವಾಲಿಟಿ ಹೇಗಿದೆ ಅಂಥೇಳಿ ಇವತ್ತು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾನು ತೋರಿಸ್ತಾ ಇರುವಂಥದ್ದು ಇದೊಂದು ಪ್ಯಾನ್ ಅಂದರೆ ಕಡಾಯಿ. ಇದು ತುಂಬ ಚೆನ್ನಾಗಿದೆ. ಇದು ನಾನ್ ಸ್ಟಿಕ್ ಪ್ಯಾನ್ ಆಗಿದೆ. ಇದಕ್ಕೆ ಲಿಡ್ ಬಂದು ಗ್ಲಾಸಿಂದು ಬಂದಿದೆ. ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬಾ ಯೂಸ್ ಆಗ್ತಿದೆ. ಹಾಗೆ ಇದು ಒಂದು ಸಿಂಗಲ್ ಫ್ಯಾಮಿಲಿಗೆ ಮಾಡ್ಕೋಬೋದು. ಇದರಲ್ಲಿ ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ, ಹಾಗಿದೆ. ತುಂಬ ಚೆನ್ನಾಗಿದೆ. ನಾನ್ ಸ್ಟಿಕ್ ಪ್ಯಾನ್ ಆಗಿದೆ. ಕ್ವಾಲಿಟಿ ಬಂದು ತುಂಬ ಚೆನ್ನಾಗಿದೆ, ನನಗೆ ಯೂಸ್ಫುಲ್ ಇದೆ. ಇದು ನನ್ನ ಕಿಚನಿಗೆ ಬೇಕಾಗಿತ್ತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದರ ಅಮೌಂಟ್ ಬಂದು 541 ರೂಪಾಯಿ, 541 ರುಪೀಸ್. ಇದು ತುಂಬ ಚೆನ್ನಾಗಿದೆ. ನಿಮಗೂ ಬೇಕಿದ್ರೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ಎರಡನೇದು ಬಂದುಬಿಟ್ಟು ಪಿಂಗಾಣಿ ಡಬ್ಬಿಗಳು ಅಂದರೆ ಪಿಂಗಾಣಿ ಬಾಕ್ಸ್ಗಳು. ಇದು ಕೂಡ ಚೆನ್ನಾಗಿದೆ. ಇದು 2 ಪೀಸ್ ಬಂದಿದೆ. ನೋಡಿ, ಇಲ್ಲಿ 2 ಪೀಸ್ ಇದೆ. ಆಲ್ರೆಡಿ ಯೂಸ್ ಮಾಡಿದ್ದೀನಿ. ತುಂಬ ಅಂದರೆ ಇದು ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ನನಗೆ ಇದು ಕೂಡ ನನ್ನ ಕಿಚನಿಗೆ ಬೇಕಿತ್ತು, ಹಾಗಾಗಿ ನಾನು ಇದನ್ನು ತಗೊಂಡಿದ್ದೀನಿ. ಇದು ಕೂಡ ಕ್ವಾಲಿಟಿ ಸೂಪರ್ ಆಗಿದೆ. ಸುಮಾರು ಜನ ನಾನು ಸುಮಾರು ವಿಡಿಯೋಗಳಲ್ಲಿ ನಾನು ಕೂಡ ನೋಡಿದ್ದೀನಿ. ನಾನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೆ, ಹಾಗಾಗಿ ಸುಮಾರು ವಿಡಿಯೋಗಳಲ್ಲಿ ನೋಡಿದೆ. ನಾನು ಕೂಡ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪನ್ನು ಹಾಕಬಾರ್ದು ಅಂಥೇಳಿ, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪನ್ನು ಹಾಕಿದರೆ ನೆಗೆಟಿವ್ ವೈಬ್ಸು ಬರುತ್ತೆ ಅಂಥೇಳಿ ಹೇಳ್ತಾಯಿದ್ರು. ಹಾಗಾಗಿ ನಾನು ಇದನ್ನು ಚೇಂಜ್ ಮಾಡಿ ಪಿಂಗಾಣಿ ಬಾಕ್ಸ್ನ ತೊಗೊಂಡೆ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪನ್ನು ಹಾಕ್ಕೊಂಡ್ರೆ ನೆಗೆಟಿವ್ ವೈಬ್ಸ್ ಬರಲ್ಲ. ಅದು ಉಪ್ಪು ಪ್ಲಾಸ್ಟಿಕ್ನ ಕರಗಿಸುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪನ್ನು ಹಾಕಿದ್ರೆ ಹೆಲ್ತಿಗೆ ಒಳ್ಳೆಯದಲ್ಲ. ಹಾಗಾಗಿ ಫ್ರೆಂಡ್ಸ್, ನಾನು ಕೂಡ ಈ ಬಾಕ್ಸ್ನ ತೊಗೊಂಡಿದ್ದೀನಿ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಇದರ ಅಮೌಂಟ್ ಬಂದುಬಿಟ್ಟು 336 ರೂಪಾಯಿ ನಾನು ಪೇ ಮಾಡಿರೋದು. ಈಗಿನ ಅಮೌಂಟ್ ಬಂದುಬಿಟ್ಟು 377 ರೂಪಾಯಿ ಇದೆ. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಮೂರನೇದಾಗಿ ನಾನು ತೋರಿಸ್ತಾ ಇದ್ದಂತಹ ಪ್ರಾಡಕ್ಟು ಕಿಚನ್ ಕಂಟೈನರು. ಇದು ಗ್ಲಾಸಿಂದಲ್ಲ, ಇದು ಪ್ಲಾಸ್ಟಿಕ್ಕಿಂದು. ಇದು ಕೂಡ ಚೆನ್ನಾಗಿದೆ, ಅಂದರೆ ಕಾಳುಗಳನ್ನು ಹಾಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಯೂಸ್ಫುಲ್ ಅನ್ನಿಸ್ತು ನನಗೆ. ಇದು ನೋಡೋದಕ್ಕೆ ಗ್ಲಾಸಿನ ಥರ ಕಾಣಿಸುತ್ತೆ, ಆದರೆ ಗ್ಲಾಸಿಂದಲ್ಲ, ಪ್ಲಾಸ್ಟಿಕ್ ಬಾಕ್ಸ್ ಇದು. ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ತೊಗೊಂಡಿರೋದು 24 ಪೀಸಸ್ಸಿಂದು. ಇದರ ಜೊತೆಗೆ ಒಳಗಡೆ ಒಂದೊಂದು ಸ್ಪೂನ್ ಕೂಡ ಬಂದಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಯೂಸ್ ಕೂಡ ಮಾಡ್ತಾಯಿದ್ದೀನಿ, ಆಲ್ರೆಡಿ ಯೂಸ್ ಮಾಡಿದ್ದೀನಿ. 4 ಟೈಪ್ ಆಫ್ ಕಂಟೈನರ್ ಇದೆ ಇವು. ಒಂದು 1 kgದು ಕಂಟೈನರು, ಇದು ಅರ್ಧ kg ಕಂಟೈನರು, ಇದು 1/4 kg ಕಂಟೈನರು, ಇದು 125 ಗ್ರಾಮ್ಸಿಂದು ಇದೆ ಅನಿಸುತ್ತೆ. ನಾನು ಅದನ್ನು ಚೆಕ್ ಮಾಡಿಲ್ಲ, ಆದರೆ 125 ಗ್ರಾಮಿಂದು ಇದೆ. ನೋಡಿ, ತುಂಬ ಅಂದರೆ ಇದು ಕೂಡ ಚೆನ್ನಾಗಿದೆ. ನೋಡೋದಕ್ಕೆ ಗ್ಲಾಸಿನ ಥರನೇ ಕಾಣಿಸುತ್ತೆ, ಆದರೆ ಗ್ಲಾಸಿಂದಲ್ಲ, ಪ್ಲಾಸ್ಟಿಕ್ಕು. ತುಂಬ ಚೆನ್ನಾಗಿದೆ. ಅಮೌಂಟ್ ಬಂದುಬಿಟ್ಟು 471 ರೂಪಾಯಿ. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಿದ್ರೆ ನೀವು ಚೆಕ್ ಮಾಡಿ ತಗೋಬೋದು. ಚೆನ್ನಾಗಿದೆ. ಇವುಗಳನ್ನು ನಾನು ಇಡಲಿಕ್ಕೆ ಒಂದು ವುಡ್ ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ, ಅದು ಕೂಡ ನಾನು ತೋರಿಸ್ತೀನಿ. ನೋಡಿ, ಆ ಕಂಟೈನರ್ಗಳನ್ನು ಇಡಲಿಕ್ಕೆ ನಾನು ವುಡ್ ಸ್ಟ್ಯಾಂಡನ್ನ ಆರ್ಡ್ರ್ ಮಾಡಿದ್ದೆ. ನೋಡಿ, ಇಲ್ಲಿ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗೇ ಇದೆ. ಎಲ್ಲ ಅಂದರೆ ನಾನು ತೊಗೊಂಡಿರುವಂಥ 24 ಕಂಟೈನರ್ಗಳು ಇದರಲ್ಲಿ ಹಿಡಿಸುತ್ತೆ. ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಬೇಕಿದ್ರೆ ಚೆಕ್ ಮಾಡಿ ತಗೋಬೋದು. ಕ್ವಾಲಿಟಿ ಅಂತೂ ಸೂಪರಾಗಿದೆ, ಚೆನ್ನಾಗಿದೆ, ತಗೋಬೋದು.
ಹಾಗೆ ಇದರ ಹಿಂದೆ ಹಾಕಿದ್ದೀನಲ್ಲ ಈ ಸ್ಟಿಕ್ಕರ್ ಕೂಡ ಆನ್ಲೈನಲ್ಲಿ ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡಿರೋದು. ಇದು ಕೂಡ ಚೆನ್ನಾಗಿದೆ ನೋಡಿ. ನಮ್ಮದು ಕಿಚನ್ ವಾಲು ಸ್ವಲ್ಪ ಚೆನ್ನಾಗಿರಲಿಲ್ಲ, ಹಾಗಾಗಿ ನಾನು ಈ ಸ್ಟಿಕ್ಕರ್ನ ತಗೊಂಡು ಇಲ್ಲಿ ನಾನು ಅಂಟಿಸಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿದೆ ಇದು ಸ್ಟಿಕ್ಕರ್ ಕೂಡ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಇದರ ಅಮೌಂಟ್ ಬಂದುಬಿಟ್ಟು 166 ರುಪೀಸು. ಬೈ 1 get 2 ಫ್ರೀ. ಚೆನ್ನಾಗಿದೆ. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಿದ್ದರೆ ಚೆಕ್ ಮಾಡಿ ತಗೋಬೋದು. ಇದಂತೂ ವಿಡಿಯೋ ಸ್ಟ್ಯಾಂಡ್ ಕೂಡ ತೊಗೊಂಡಿದ್ದೀನಿ, ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಇದು ಕೂಡ ಚೆನ್ನಾಗಿದೆ. ಇದರ ಅಮೌಂಟ್ ಬಂದುಬಿಟ್ಟು 219 ರೂಪಾಯಿ, 219 ರುಪಿ ಇದರ ಅಮೌಂಟ್ ಬಂದುಬಿಟ್ಟು. ಈಗ ಇದರ ಪ್ರೈಸ್ ಬಂದುಬಿಟ್ಟು ಕಡಿಮೆ ಆಗಿದೆ. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಿದ್ದರೆ ಚೆಕ್ ಮಾಡಿ ತಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಟ್ ನೋಡಿ. ಇದೊಂದು ಗ್ರೀನ್ ಮ್ಯಾಟನ್ನು ತೊಗೊಂಡಿದ್ದೆ. ಇದು ಕೂಡ ಕಿಚನ್ಗೆ ಹಾಗೆ ನಮಗೆ ಡೆಕೋರೇಷನ್ಗೆ ತುಂಬ ಯೂಸ್ಫುಲ್ ಇದೆ ಇದು. ಯಾಕಂದರೆ ಟೇಬಲ್ ಮೇಲೆ ಇಡಲಿಕ್ಕೆ ಚೆನ್ನಾಗಿದೆ. ಆದರೆ ಸೈಜ್ ಬಂದು ಸ್ವಲ್ಪ ಚಿಕ್ಕದೇ ಅನ್ನಿಸ್ತು, ಆದರೂ ಪರವಾಗಿಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. 3 ಪೀಸಸ್ ಮ್ಯಾಟ್ ಇದು. ಇದರ ಅಮೌಂಟ್ ಬಂದುಬಿಟ್ಟು 208 ರೂಪಾಯಿ, ಅಂದರೆ 208 ರುಪೀಸ್. ಈಗ ಇದರ ರೇಟು ಕಡಿಮೆ ಆಗಿದೆ, ನಾನು ಚೆಕ್ ಮಾಡಿನೇ ಹೇಳ್ತಾ ಇರೋದು. ಇದರ ರೇಟ್ ಬಂದುಬಿಟ್ಟು ಈಗ 181 ರುಪೀಸ್ ಆಗಿದೆ. ನೀವು ಬೇಕಿದ್ರೆ ತೊಗೋಬೋದು. ಇವಾಗ ರೇಟು ಕಡಿಮೆ ಆಗಿದೆ, ನೀವು ಬೇಕಿದ್ರೆ ತೊಗೋಬೋದು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಎಲ್ಲೂ ಕೂಡ ನೋಡಿ ಬರೋದಿಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಪ್ಲೇಟ್ ಕಂಟೈನರ್ನ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಇದೆ, ಅಂದರೆ ಯೂಸ್ ಇದೆ. ಇದು ಕೂಡ ಯೂಸ್ ಇದೆ. ಕಿಚನ್ಗೆ ತುಂಬಾ ಬೇಕಾಗಿರುವಂಥ ವಸ್ತುಗಳೇ ಇವು. ತುಂಬಾ ಯೂಸ್ ಇದೆ ಇದು. ನನಗಂತೂ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಇದರ ರೇಟ್ ಬಂದುಬಿಟ್ಟು 148 ರುಪೀಸ್ ಕೊಟ್ಟಿದ್ದೀನಿ. ಈಗಿನ ರೇಟ್ ಬಂದುಬಿಟ್ಟು 201 ರೂಪಾಯಿ ಇದೆ ಇದ್ರದ್ದು. ಇದು ಕೂಡ ತುಂಬಾ ಯೂಸ್ ಆಗ್ತಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗೇ ಬರುತ್ತೆ. ಹಾಗೆ ಕೂಡ ಕಟ್ಟಿನೂ ಕೂಡ ಇದೆ. ಇಷ್ಟೆಲ್ಲ ಹಾಕಿದ್ರೂ ಕೂಡ ಇದು ವೇಟ್ನ ತಡ್ಕೊಂಡಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಯೂಸ್ ಆಗ್ತಿದೆ. ನನ್ನ ಕಿಚನ್ಗೆ ಇದೆಲ್ಲವೂ ಕೂಡ ಬೇಕಾಗಿತ್ತು, ಹಾಗಾಗಿ ನಾನು ಇವೆಲ್ಲವನ್ನೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವು ಬೇಕಿದ್ರೆ ತೊಗೋಬೋದು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡಿ ಫ್ರೆಂಡ್ಸ್. ಇವೆಲ್ಲದರೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೋಡಿ ಚೆಕ್ ಮಾಡಿ ತಗೊಳ್ಳಿ. ನನಗಂತೂ ಕ್ವಾಲಿಟಿ ಇಷ್ಟ ಆಗಿದೆ. ಮೀಶೋದಲ್ಲಿ ತುಂಬಾ ಚೆನ್ನಾಗಿ ಪ್ರಾಡಕ್ಟ್ಗಳು ಬರ್ತವೆ. ಮೀಶೋ ಆನ್ಲೈನ್ ಪರ್ಚೇಸ್ ಕೂಡ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ. ಹೀಗೆ ನನ್ನ ವಿಡಿಯೋಸ್ಗಳನ್ನು ಹೆಚ್ಚು ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು.